2009 ಅಲ್ಲಿ RCB ಫಸ್ಟ್ ಟೈಮ್ IPL ಫೈನಲ್ ಆಡ್ತಾರೆ ವಿತ್ ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್. ಆ ಮ್ಯಾಚ್ ಅಲ್ಲಿ ಡೆಕ್ಕನ್ ಚಾರ್ಜರ್ಸ್ ಏನೋ ಗೆಲ್ತಾರೆ, ಬಟ್ 3 ವರ್ಷ ಆದ್ಮೇಲೆ ಅದೇ ಟೀಮ್ ನ BCCI ಟರ್ಮಿನೇಟ್ ಮಾಡುತ್ತೆ. ಯಾಕೆ ನೀವ್ ಅನ್ಕೊಳ್ಳೋ ತರ ಇದು ಮನಿ ಪ್ರಾಬ್ಲಮ್ ಅಲ್ಲ, ಅವರೊಂದು ಚಿಕ್ಕ ಮಿಸ್ಟೇಕ್ ಮಾಡ್ತಾರೆ. ಏನು? ವೆಲ್ಕಮ್ ಟು ದ ಡೇ 6 ಆಫ್ ಫ್ಲಾಪ್ ಲಾಜಿಕ್ ಫ್ರಮ್ ಮಾರ್ಕಿ ವಿಚಾರ ಫೈಲ್. 2009 ಅಲ್ಲಿ ಡೆಕ್ಕನ್ ಚಾರ್ಜರ್ಸ್ IPL ಫೈನಲ್ ಗೆದ್ಮೇಲೆ ಡೆಕ್ಕನ್ ಚಾರ್ಜರ್ಸ್ ನ ಹೈದರಾಬಾದ್ ಪ್ರೈಡ್ ಅಂತ ಹೇಳ್ತಾರೆ. ಆಡಮ್ ಗಿಲ್ಕ್ರಿಸ್ಟ್ ಇವ್ರಿಗೆ ಫಸ್ಟ್ ಟೈಮ್ IPL ಟ್ರೋಫಿನ ತಂದು ಕೊಡ್ತಾರೆ. ಫ್ಯಾನ್ಸ್ ಕ್ರೇಜ್ ಅಂತೂ ಫುಲ್ ಜಾಸ್ತಿ ಆಗುತ್ತೆ. ಬಟ್ ಅದೇ ಟೈಮ್ ಅಲ್ಲಿ ಈ ಓನರ್ ಗೆ ಕ್ಯಾಶ್ ಫ್ಲೋ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಪ್ಲೇಯರ್ಸ್ ಪೇಮೆಂಟ್ ಡಿಲೇ ಮಾಡ್ತಾರೆ ಅಂಡ್ ಅದೇ ಟೈಮ್ ಅಲ್ಲಿ BCCI ಕೂಡ ಗ್ಯಾರಂಟಿ ಕೇಳುತ್ತೆ. ಬಟ್ ಇವರು ನಾವ್ ಯಾವ್ದೇ ರೀತಿ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾರೆ. ನೋಡಿ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತ ಅಂದ್ರೆ ನಿಮ್ ಸಕ್ಸಸ್ ಜಾಸ್ತಿ ದಿನ ಉಳಿಯಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. 2012 ಅಲ್ಲಿ BCCI ಈ ಫ್ರಾಂಚೈಸಿನ ಟರ್ಮಿನೇಟ್ ಮಾಡ್ತಾರೆ ಅಂಡ್ ಈ ಟೀಮ್ ಸ್ಲಾಟ್ ಸನ್ರೈಸರ್ಸ್ ಹೈದರಾಬಾದ್ ಹೋಗುತ್ತೆ. ಒಂದು ಚಾಂಪಿಯನ್ ಟೀಮ್ ಟರ್ಮಿನೇಟ್ ಆಗುತ್ತೆ ಅಂದ್ರೆ ಇದಲ್ವಾ ರಿಯಲ್ ಫ್ಲಾಪ್ ಲಾಜಿಕ್ ಅಂದ್ರೆ. ಇದ್ರಲ್ಲಿರೋ ಲೆಸನ್ ತುಂಬಾ ಸಿಂಪಲ್. ಟ್ರೋಫಿ ಗೆಲ್ಲೋದು ಈಸಿ, ಬಟ್ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಲಾಜಿಕ್ ಬೇಕು. ನಿಮ್ಮ ಐಡಿಯಾನ ನೀವು ಪ್ರಾಫಿಟ್ ಮಾಡಬೇಕು ಅಂತ ಅಂದ್ರೆ ಮನಿ ಮತ್ತೆ ನಂಬರ್ಸ್ ನ ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಮ್ಮ RCB ಎತ್ತಿದ ಕೈ ಅನ್ಸುತ್ತೆ ಅಲ್ವಾ? ಸೊ ಇವಾಗ ನೀವು ಈ ರೀಲ್ ನ ಒಬ್ಬ RCB ಫ್ರೆಂಡಿಗೆ ಶೇರ್ ಮಾಡಿ ಅಂಡ್ ನೀವೇನಾದ್ರೂ RCB ಫ್ಯಾನ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ RCB ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ವ್ಯಾಲ್ಯೂಬಲ್ ಕಂಟೆಂಟ್ ಬೇಕು ಅಂದ್ರೆ ಮರಿದೇ ನಮ್ಮ ಮಾರ್ಕಿ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀವಿ.